ನಮಸ್ತೆ ಎಲ್ಲರಿಗೂ. ನಾನಿವತ್ತು ಆರೋಗ್ಯಕರವಾದಂತಹ ಪೌಡರ್ನ ಮಾಡ್ತಾ ಇದ್ದೀನಿ. ಇದು ಒಂದು ಚಮಚ ಡೈಲಿ ತಿನ್ನೋದ್ರಿಂದ ಬೆನ್ನು, ಸೊಂಟ ಮತ್ತು ಮಂಡಿ ನೋವು ಬೇಗ ಕಡಿಮೆ ಆಗುತ್ತೆ. ತುಂಬಾ ಈಸಿ ಇದೆ. ಮೂರೇ ಪದಾರ್ಥಗಳನ್ನ ಸೇರಿಸ್ಕೊಂಡು ಈ ಪೌಡರ್ನ ರೆಡಿ ಮಾಡ್ಕೋಬೋದು. ಇದನ್ನು ಡೈಲಿ ತಿಂತಾ ಬಂದರೆ ಕ್ಯಾಲ್ಸಿಯಮ್ಮು ಸಹ ವೃದ್ಧಿ ಆಗುತ್ತೆ. ಬನ್ನಿ ಯಾವ ಥರ ಮಾಡೋದು ಈ ಪೌಡರ್ನ ಅಂತಂದೇಳಿ ನೋಡೋಣ. ತಿನ್ನಲು ತುಂಬಾ ರುಚಿ ಇರುತ್ತೆ. ಡೈಲಿ ಒಂದೊಂದು ಸ್ಪೂನು ತಿಂತಾ ಇರಬೇಕು. ಇವಾಗ ನೋಡಿ, ನಾನು ಕಡಾಯಿಗೆ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಕರಿ ಎಳ್ಳಲ್ಲೂ ನೀವು ಮಾಡ್ಕೋಬೋದು. ಬೇಕಂದರೆ ನಾನು ಕರಿ ಎಳ್ಳು ಇರಲಿಲ್ಲ, ಹಾಗಾಗಿ ನಾನು ಬಿಳಿ ಎಳ್ಳಿನಲ್ಲಿ ಮಾಡ್ತಾ ಇರೋದು. ಇದು ಸಹ ಅಷ್ಟೇ, ಸೇಮ್ ಅದೇ ಥರ ಇರುತ್ತೆ, ಏನು ಡಿಫ್ರೆನ್ಸು ಇರೋಂಗಿಲ್ಲ. ಇವಾಗ ನೋಡಿ, ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಇದು ಚಟಾಪಟ ಅಂತ ಸಿಡಿತಾ ಇರಬೇಕು. ಕಲರು ಸ್ವಲ್ಪ ಚೇಂಜ್ ಆಗುತ್ತೆ, ಅಲ್ಲಿ ತನಕ ಹುರ್ಕೊಳ್ಳಿ. ನೋಡಿ, ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ 1 ತಿಂಗಳು ಸಹ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಚೆನ್ನಾಗಿದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಚಟಪಟ ಅಂತ ಸಿಡಿದು ಸ್ವಲ್ಪ ಉಬ್ಬುತ್ತೆ ನೋಡಿ ಎಳ್ಳು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ನೋಡಿ, ತುಂಬಾ ಈಸಿ ಇದೆ ಮಾಡೋದು ಸಹ ಅಷ್ಟೇ. ಇವಾಗ ಆಹಾರದಲ್ಲಿ ಯಾವುದೇ ಥರ ಪೋಷಕಾಂಶಗಳು ಇರೋದಿಲ್ಲ, ಹಾಗಾಗಿ ಈ ರೀತಿ ಹೋಮ್ ರೆಮಿಡಿನ ಮಾಡಿ ಇಟ್ಕೊಳ್ಳಿ. ಡೈಲಿ ಒಂದೊಂದು ಚಮಚ ತಿಂತಾ ಬಂದರೆ ಕ್ಯಾಲ್ಸಿಯಮ್ಮು ವೃದ್ಧಿ ಆಗುತ್ತೆ. ಬೆನ್ನು, ಸೊಂಟ ಮತ್ತು ಮಂಡಿ ನೋವು ಸಹ ಕಡಿಮೆ ಆಗುತ್ತಾ ಬರುತ್ತೆ. ನೋಡಿ, ಈ ರೀತಿ ಚಟಾಪಟ ಅಂತ ಸಿಡಿತಾ ಇರ್ತವೆ ನೋಡಿ, ಈ ರೀತಿ ಸಿಡಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ, ಅಲ್ಲಿ ತನಕ ಹುರ್ಕೊಳ್ಳಿ ಚೆನ್ನಾಗಿ. ನೋಡಿ, ಈ ರೀತಿ ಹುರ್ಕೋಬೇಕು. ಇದರಲ್ಲಿ ಕ್ಯಾಲ್ಸಿಯಂ ಹೇರಳವಾಗಿರುತ್ತೆ, ಹಾಗಾಗಿ ಜಾಸ್ತಿ ಎಳ್ಳನ್ನು ಯೂಸ್ ಮಾಡ್ಕೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಚೆನ್ನಾಗಿ ರೀತಿ ಹುರ್ಕೊಳ್ಳಿ. ನೋಡಿ, ಇವಾಗ ಆಗಿದೆ ನೋಡಿ, ಕರೆಕ್ಟಾಗಿ ಕಲರ್ ಚೇಂಜ್ ಆಗಿದೆ. ಈ ರೀತಿಯೇ ಹುರ್ಕೋಬೇಕು. ಇವಾಗ ನಾನು ಸ್ಟವ್ನ ಆಫ್ ಮಾಡಿ ಬಿಸಿಯಲ್ಲಿ ನಾನು ಸ್ವಲ್ಪ ಹುರಿತಾ ಇದೆ ನೋಡಿ. ತುಂಬ ಕಪ್ಪಾಗೋವರೆಗೂ ಹುರಿಬಾರ್ದು, ಇಷ್ಟ ಆದರೆ ಸಾಕು. ಇವಾಗ ನಾನು ಇದನ್ನು ಪೌಡ್ರ್ ಮಾಡಿ ತೊಗೊತಾ ಇದ್ದೀನಿ ನೋಡಿ. ಇವಾಗ ನಾನು 3 ಪದಾರ್ಥಗಳನ್ನ ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ, ಸ್ವಲ್ಪ ಬೆಲ್ಲನ ತೊಗೋತಾ ಇದ್ದೀನಿ. ನಿಮಗೆ ಸಿಹಿಗೆ ಅನುಗುಣವಾಗಿ ಬೆಲ್ಲನ ಸೇರಿಸ್ಕೊಳ್ಳಿ. 3 ಏಲಕ್ಕಿನ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಬೀಜ ಮಾತ್ರ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಸಿಪ್ಪೆ ಸಮೇತ ಹಾಕೋಬೋದು. ಇವಾಗ ನೋಡಿ, ಏಲಕ್ಕಿಕಾಯಿ ಸಿಪ್ಪೆನೂ ಸಹ ವೇಸ್ಟ್ ಮಾಡಬಾರ್ದು. ನಾವು ಇವಾಗ ಟೀನ ಮಾಡ್ತಿರ್ತೀವಿ, ಅದೇ ಪೌಡ್ರಲ್ಲಿ ಟೀ ಪೌಡ್ರು ಇದರಲ್ಲಿ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಟೀದು. ಇವಾಗ ನೋಡಿ, ಇದನ್ನು 3 ಸೇರಿಸಿ ನಾನು ಪೌಡ್ರ್ ಮಾಡಿ ತೊಗೋತಾ ಇದ್ದೀನಿ. ನೋಡಿ, ಆದಷ್ಟು ಸಣ್ಣಗೆ ಪೌಡ್ರ್ ಮಾಡಿ ತೊಗೊಳ್ಳಿ. ನೋಡಿ, ಈ ರೀತಿ ಇರಬೇಕು ನೋಡಿ. ಈ ರೀತಿ ಆದಷ್ಟು ಸಣ್ಣಗೆ ಪೌಡ್ರ್ ಮಾಡಿ ತೊಗೊಳ್ಳಿ. ಡೈಲಿ ಒಂದೊಂದು ಚಮಚ ತಿಂತಾ ಬಂದರೆ ಬೆನ್ನು, ಸೊಂಟ ನೋವು ಮತ್ತು ಮಂಡಿ ನೋವು ಬೇಗ ಗುಣಮುಖವಾಗುತ್ತೆ. ನೋಡಿ, ತುಂಬ ಚೆನ್ನಾಗಿರುತ್ತೆ ತಿನ್ನಲು ಫ್ಲೇವರು. ನೀವು ಉಂಡೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ಈ ರೀತಿ ಮಾಡಿ ತೊಗೊಳ್ಳಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿ ವಿಡಿಯೋನ, ಅವ್ರಿಗೂ ಹೆಲ್ಪ್ ಆಗುತ್ತೆ. ನೋಡಿ, ಡೈಲಿ ಒಂದೊಂದು ಚಮಚ ತಿಂತಾ ಬನ್ನಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಮಾತ್ರ. ಇದೇ ಮೊದಲ ಸಲ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.